ವೆಲ್ಕಮ್ ಬ್ಯಾಕ್ ಪ್ರಿಯಾ ಹರ್ಲಿ ಮನೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಹಬ್ಬಕ್ಕೆ ಸಿಂಪಲಾಗಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲು ಒಂದು ಕಪ್ ಹೆಸರುಬೇಳೆ ತೊಗೊಂಡು ಅದನ್ನ ಬಾಂಡಿನಲ್ಲಿ ಸ್ವಲ್ಪ ಬಿಸಿಯಾಗೋ ತನಕ ಹುರ್ಕೋಬೇಕಾಗುತ್ತೆ. ಬನ್ನಿ ಇವಾಗ ಒಂದು ಕಪ್ ಅಕ್ಕಿ ತೊಗೊಳ್ಳೋಣ. ಒಂದು ಕಪ್ ಹೆಸರುಬೇಳೆ ತೊಗೊಂಡು ಎರಡನ್ನೂ ತೊಳೆದು ಚೆನ್ನಾಗಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, 2 ಮೆಣಸಿನ್ಕಾಯಿನ ಹಚ್ಕೊಂಡು ಅದನ್ನು ಹಾಕಿ ಸ್ವಲ್ಪ 2 ವಿಷಿಲ್ ಬರೋ ತನಕ ಕೂಗಿಸ್ಕೊಳ್ಳೋಣ. ಇವಾಗ ವಿಷಿಲ್ ಬಂದಿದೆ. ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಮೆಣಸು, ಕರಿಬೇವು ಸೊಪ್ಪು ಮತ್ತು ಒಂದು 4 ಒಣಮೆಣಸು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಮಾಡಿಕೊಂಡು ಇವಾಗ ನಾವು ಕೂಗಿಸಿಟ್ಕೊಂಡಿದ್ದೀವಲ್ಲ ಹೆಸರುಬೇಳೆ ಮತ್ತು ಅನ್ನ, ಇದಕ್ಕೆ ಒಗ್ಗರಣೆ ಮಾಡಿರುವಂಥದ್ದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ 1 ಕಪ್ ಆಗುವಷ್ಟು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ರೆಡಿಯಾಗಿದೆ ಖಾರ ಪೊಂಗಲ್ಲು. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಬನ್ನಿ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲು 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆನ ಹಾಕಿ ಅದನ್ನು ಬೇಯಿಸೋಕೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ 1 ಹಂಚು ಬೆಲ್ಲ ಹಾಕಿ ಅದನ್ನು ಕರಗಿಸಿಟ್ಕೊಳ್ಳೋಣ. ಇವಾಗ ಅನ್ನ ಮತ್ತು ಹೆಸರುಬೇಳೆ ಬೆಂದಿರೋದಕ್ಕೆ ನಾವು ಬೆಲ್ಲ ಏನು ಕರಗಿಸಿಟ್ಕೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಒಂದು ಕುದಿ ಆಗುವಷ್ಟು ಚೆನ್ನಾಗಿ ಬೇಯಿಸಿಟ್ಕೋಬೇಕಾಗುತ್ತೆ ರೈಸನ್ನ. ಇವಾಗ ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಂಗಲ್ಲು ಕೂಡ ಅಷ್ಟೇ ಬೇಗ ಕ್ವಿಕ್ಕಾಗಿ ರೆಡಿಯಾಗೋಗುತ್ತೆ. ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಜೊತೆ ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬಹುದು. ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ. ಥ್ಯಾಂಕ್ ಯು ಟು ವಾಚ್ ಆಲ್.